ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಲ್ಲಿಯವರೆಗೂ ಕೂಡ LPG ಸಮಸ್ಯೆಯನ್ನು ಎದುರಿಸಿದ್ದಾಯಿತು. ತೈಲದ ವಿಚಾರದಲ್ಲೂ ಕೂಡ ಸಮಸ್ಯೆಯನ್ನು ಎದುರಿಸುವಂತ ಪರಿಸ್ಥಿತಿ ಬರಬಹುದೇನೋ ಅನ್ನುವಂಥ ಆತಂಕ ಈಗ ಪ್ರಪಂಚದಾದ್ಯಂತ ಇದೆ. ಹಲವು ದೇಶಗಳಲ್ಲಿ ಈಗಾಗಲೇ ಬಂದ್ ಆಗಿದೆ. ನಮ್ಮಲ್ಲಿ ದರ ಇನ್ನೂ ಏರಿಕೆ ಆಗಿಲ್ಲ, ಅದು ಆಗಬಹುದು, ಆಗತ್ತೇನೋ 5 ರಾಜ್ಯಗಳ ಚುನಾವಣೆಯ ನಂತರ ಅನ್ನೋದು ದೇಶದಲ್ಲಿ ಮಾತನಾಡ್ತಾ ಇರುವಂಥ ಮಾತುಗಳು. ಆದರೆ ಈಗ ಮತ್ತೆ ತೈಲ ಘಟಕಗಳ ಮೇಲಿನ ದಾಳಿ ನಡೀತಾ ಇದೆ. ಯುದ್ಧದ ಸಂದರ್ಭದಲ್ಲಿ ಯಾವ ತೈಲ ಘಟಕಗಳನ್ನು ಈಗ ಹೊಡೆದಿದ್ದಾರೆ? ಇರಾನ್, ಅಮೆರಿಕ, ಇಸ್ರೇಲ್ ನಡುವಿರುವಂತಹ ಘೋರ ಯುದ್ಧ ಏನಿದೆ, ಈ ಯುದ್ಧದಲ್ಲಿ ಟೆಕ್ಸಾಸ್ ತೈಲ ಸಂಸ್ಕರಣಾ ಘಟಕದಲ್ಲಿ ಈಗ ಸ್ಫೋಟ ಆಗಿದೆ ಅನ್ನುವಂತಹ ವರದಿ ಬರ್ತಾ ಇದೆ. ಟೆಕ್ಸಾಸ್ನ ವ್ಯಾಲೆರೋ ತೈಲ ಸಂಸ್ಕರಣಾ ಘಟಕ ಈಗ ಹೊತ್ತಿ ಉರಿತಾ ಇದೆ. ಸ್ಫೋಟದಿಂದ ಹೊತ್ತಿ ಉರಿದಿದೆ ತೈಲ ಸಂಸ್ಕರಣಾ ಘಟಕ. ಮೊದಲೇ ತೈಲ, ಇನ್ನೇನಾಗುತ್ತೆ? ಮುಗಿಲೆತ್ತರಕ್ಕೆ ಬೆಂಕಿ ಉಂಟೆ, ದಟ್ಟ ಹೊಗೆ ಆವರಿಸಿಕೊಳ್ತಾ ಇದೆ. ಯಾವ್ಯಾವ ರೀತಿಯಲ್ಲಿ ಪರಿಣಾಮ ಇದೆಯೋ ಗೊತ್ತಿಲ್ಲ. ಇದ್ದಕ್ಕಿದ್ದ ಹಾಗೆ ಸ್ಫೋಟಗೊಂಡಿದೆ ತೈಲ ಸಂಸ್ಕರಣಾ ಘಟಕ. ಯಾರು ಏನು ಬಾಂಬ್ ಹಾಕಿಲ್ಲ, ಏನು ಮಾಡಿಲ್ಲ. ಪೋರ್ಟ್ ಅರ್ಥರ್ನಲ್ಲಿರುವಂಥ ಸಂಸ್ಕರಣಾ ಘಟಕ ಇದು. ಸೊ ಇರಾನ್, ಅಮೆರಿಕ, ಇಸ್ರೇಲ್ ನಡುವೆ ಏನು ನಡೀತಾ ಇದೆ ಯುದ್ಧ, ಈ ಯುದ್ಧದಲ್ಲಿ ಈಗ ಈ ಸಂಸ್ಕರಣಾ ಘಟಕದ ಮೇಲೆ, ತೈಲ ಸಂಸ್ಕರಣಾ ಘಟಕದ ಮೇಲೆ ಬಾಂಬ್ ದಾಳಿನೂ ಆಗಿಲ್ಲ, ಏನೂ ಆಗಿಲ್ಲ. ಆದರೆ ಏಕಾಏಕಿಯಾಗಿ ಬ್ಲಾಸ್ಟ್ ಆಗಿದೆ. ಪರಿಣಾಮ ಹೊತ್ತಿ ಉರಿತಾ ಇದೆ. ಮುಗಿಲೆತ್ತರಕ್ಕೆ ಬೆಂಕಿಯ ಉಂಡೆಗಳು ಚಿಮ್ತಾ ಇದೆ. ದಟ್ಟ ಹೊಗೆ ಆವರಿಸಿಕೊಳ್ತಾ ಇದೆ. ಟೆಕ್ಸಾಸ್ನ ವ್ಯಾಲೆರೋ ತೈಲ ಘಟಕದಲ್ಲಾಗಿರುವಂತಹ ಘಟನೆ ಇದು. ನೋಡ್ತಾ ಇದ್ದೀರಾ ಯಾವ ಪ್ರಮಾಣದಲ್ಲಿದೆ ಅಂತ. ಅದನ್ನು ನಂದಿಸೋದೇ ಬಹಳ ಕಷ್ಟ. ನಿಮಗೆ ನಿಲ್ಲಿಸಬೇಕಲ್ಲ ಅದನ್ನು, ಅದಕ್ಕೆಲ್ಲ ಇರುತ್ತೆ. ಬಟ್ ಅಲ್ಲಿಯವರೆಗೂ ಎಷ್ಟು ಹಾಳಾಗುತ್ತೆ, ಏನಾಗುತ್ತೆ ಪರಿಸ್ಥಿತಿ ನೋಡಿ ಹೇಗೆ ಆವರಿಸ್ಕೊಂಡಿದೆ ಅಂತ. ಮಿಡಲ್ ಈಸ್ಟ್ನಲ್ಲಿ ಯುದ್ಧ ಜೋರಾಗಿರುವ ಬೆನ್ನಲ್ಲೇ ಅಮೆರಿಕಾದ ಟೆಕ್ಸಾಸ್ನಲ್ಲಿ ಈ ತೈಲ ಸಂಸ್ಕರಣಾ ಘಟಕದಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ, ಸ್ಫೋಟವಾಗಿದೆ. ಇದರ ಹಿಂದೆ ಹಲವು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಹೀಟರ್ನಲ್ಲಿ ಸ್ಫೋಟ ಸಂಭವಿಸಿ ನಂತರ ಭಾರೀ ಬೆಂಕಿ ಕಾಣಿಸ್ಕೊಂಡಿದೆ. ಅಮೆರಿಕಾದ ಪ್ರಮುಖ ತೈಲ ಸಂಸ್ಕರಣಾ ಘಟಕ ಇದು, ಕೇಂದ್ರ ಇದು ಅನ್ನೋದು ಗೊತ್ತಾಗ್ತಾ ಇದೆ. ದಿನಕ್ಕೆ 3,80,000 ಬ್ಯಾರೆಲ್ಗಳಷ್ಟು ತೈಲ ಉತ್ಪಾದಿಸುವಂತಹ ಜಾಗ ಇದು. 15 ಸಂಸ್ಕರಣಾಗಾರಗಳನ್ನು ಹೊಂದಿರುವಂತಹ ವ್ಯಾಲೆರೋ ಘಟಕ ಇದು. ಯುನೈಟೆಡ್ ಸ್ಟೇಟ್ಸು, ಕೆನಡಾ, UK ಸೇರಿ 15 ಸಂಸ್ಕರಣಾಗಾರಗಳು ಇರಲಿರುವಂತಹದ್ದು. ಟೆಕ್ಸಾಸ್ ತೈಲ ಸಂಸ್ಕರಣಾ ಘಟಕದಲ್ಲಿ ಇದ್ದಕ್ಕಿದ್ದ ಹಾಗೆ ಸ್ಫೋಟಗೊಂಡಿದ್ದು ಯಾಕೆ ಅನ್ನುವಂತಹದ್ದು ಪ್ರಶ್ನೆ. ಈ ರೀತಿಯ ಸ್ಫೋಟವನ್ನು ನಾವೆಲ್ಲಿ ನೋಡ್ತಾ ಇದ್ವಿ? ಇರಾನ್, ಕತಾರ್, ಬೇರೆ ಬೇರೆ ಕಡೆಗಳಲ್ಲಿ ಯುದ್ಧವನ್ನು ದಾಳಿ ಮಾಡಿಸಿದಂತಹ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ವಿ. ಬಟ್ ಅಮೆರಿಕಾದ ಟೆಕ್ಸಾಸ್ನಲ್ಲಿ ಇದ್ದಕ್ಕಿದ್ದ ಹಾಗೆ ಆಗಿದ್ದು ಯಾಕೆ ಅಂಥೇಳಿ ಇರಾನ್ ಮಾಡ್ತಾ ಗೊತ್ತಿಲ್ಲ. ಇರಾನ್ ಅಮೆರಿಕಾದಿಂದ 13,000 ಕಿಲೋಮೀಟರ್ ದೂರದಲ್ಲಿದೆ. ಇರಾನ್ ಮಾಡಿರುವಂತಹ ಸಾಧ್ಯತೆ ತುಂಬ ಕಡಿಮೆ ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲಿಯ ತಾಂತ್ರಿಕ ಕಾರಣದಿಂದ ಕಾಣಿಸಿಕೊಂಡಂತಹ ಬೆಂಕಿನ ಅಥವಾ ಇದರ ಹಿಂದೆ ಯುದ್ಧದ ಛಾಯೆ ಏನಾದರೂ ಇದೆಯಾ? ಸಹಜವಾದಂತಹ ಅನುಮಾನಗಳು, ಪ್ರಶ್ನೆಗಳು ಮುನ್ನೆಲೆಗೆ ಬರ್ತಾ ಇದೆ. ಡೀಟೇಲ್ಸ್ ಕೊಡೋದಕ್ಕೆ ಶಬೀರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಸಾಮಾನ್ಯವಾಗಿ ಈ ರೀತಿಯ ತೈಲ ಘಟಕಗಳು ಉಡೀಸಾಗಿದ್ದು, ಬೆಂಕಿ ಕಾಣಿಸ್ಕೊಂಡಿದ್ದನ್ನು ನಾವು ಮಿಡಲ್ ಈಸ್ಟ್ನಲ್ಲಿ ನೋಡ್ತಾ ಇದ್ವಿ. ಈಗ ಅಮೆರಿಕಾದ ಟೆಕ್ಸಾಸ್ನಲ್ಲಿ ಇದ್ದಕ್ಕಿದ್ದ ಹಾಗೆ ಬೆಂಕಿ ಕಾಣಿಸ್ಕೊಂಡಿದ್ದು ಯಾಕೆ ಅಂತ ಹೇಳಿ ಪ್ರೇಮ್, ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಅನುಮಾನಗಳು ಸೃಷ್ಟಿಯಾಗಿರುವಂಥದ್ದು. ಅಮೆರಿಕದ ಟೆಕ್ಸಾಸ್ನಲ್ಲಿ ಈ ಒಂದು ತೈಲ ಸಂಸ್ಕರಣಾ ಘಟಕಗಳಲ್ಲಿ ಸ್ಫೋಟಗೊಂಡಿರುವಂಥದ್ರ ಹಿಂದೆ ಸಾಕಷ್ಟು ನಿಗೂಢತೆ ಇದೆ. ಇದು ನ್ಯಾಚುರಲ್ ಆಗಿ ಆಗಿರುವಂಥದ್ದ ಅಥವಾ ಉದ್ದೇಶಪೂರ್ವಕವಾಗಿ ಈ ಸ್ಫೋಟಗಳನ್ನು ಮಾಡಿದ್ದ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ಕೂಡ ಇರುವಂಥದ್ದು. ಮಧ್ಯಪ್ರಾಚ್ಯದಲ್ಲಿ ಈ ಸಂಘರ್ಷದ ಸಂದರ್ಭದಲ್ಲಿ ಕೆಲವೊಂದಿಷ್ಟು ತೈಲ ಸಂಸ್ಕರಣಾ ಘಟಕಗಳನ್ನು ಗುರಿಯಾಗಿಸಿಕೊಂಡು ದಾಳಿಗಳು ನಡೆಸುವಂಥ ಕೆಲಸಗಳಾಗಿತ್ತು. ಮುಖ್ಯವಾಗಿ ಇರಾನ್ನಲ್ಲಿರುವಂಥ ತೈಲ ಸಂಸ್ಕರಣಾ ಘಟಕಗಳನ್ನು ಅಮೆರಿಕ ಮತ್ತು ಇಸ್ರೇಲ್ ಟಾರ್ಗೆಟ್ ಮಾಡಿದರೆ, ಮಧ್ಯಪ್ರಾಚ್ಯದಲ್ಲಿರುವಂಥ ಪ್ರಮುಖ ತೈಲ ಸಂಸ್ಕರಣಾ ಘಟಕಗಳನ್ನು ಇರಾನ್ ಟಾರ್ಗೆಟ್ ಮಾಡುವಂಥ ಕೆಲಸಗಳನ್ನು ಮಾಡಿತ್ತು. ಸೊ ಈ ನಡುವೆ ಅಮೆರಿಕದಲ್ಲೂ ಕೂಡ ಸ್ಫೋಟಗೊಳ್ಳಲಿಕ್ಕೆ ಏನು ಕಾರಣ ಅನ್ನುವಂಥದ್ರ ಬಗ್ಗೆ ಈಗ ಒಂದಷ್ಟು ತನಿಖೆಗಳು ಕೂಡ ನಡೀತಾ ಇರುವಂಥದ್ದು. ಇದು ಸಾಮಾನ್ಯ ಪ್ರಕ್ರಿಯೆಯಲ್ಲಿ ಆಗಿರುವಂತಹ ಸ್ಫೋಟವ ಅಥವಾ ಉದ್ದೇಶಪೂರ್ವಕವಾಗಿ ಇರಾನ್ನ ಕೈವಾಡ ಪರೋಕ್ಷವಾಗಿ ಏನಾದರೂ ಇದೆಯಾ ಅನ್ನುವಂಥದ್ರ ಬಗ್ಗೆ ತನಿಖೆಗಳು ಕೂಡ ಈಗ ಸದ್ಯಕ್ಕೆ ನಡೀತಾ ಇದೆ. ಸ್ಫೋಟಗೊಂಡಿರುವ ತೀವ್ರತೆ ಕೂಡ ಹೇಗಿದೆ ಅನ್ನುವಂಥದ್ದನ್ನು ನಾವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಸದ್ಯ ಬೆಂಕಿಯನ್ನು ನಂದಿಸುವಂಥ ಕೆಲಸ ಕಾರ್ಯಗಳು ಕೂಡ ನಡೀತಾ ಇರುವಂಥದ್ದು, ಪರಿಸ್ಥಿತಿಯನ್ನು ಹತೋಟಿಗೆ ತೆಗೆದುಕೊಳ್ಳುವಂಥ ಕೆಲಸಗಳು ಕೂಡ ನಡೀತಾ ಇದ್ದಾವೆ. ಇದಾದ ಬಳಿಕ ಸ್ಫೋಟಕ್ಕೆ ಕಾರಣ ಏನು ಅನ್ನುವಂಥ ತನಿಖೆಗಳು ಕೂಡ ಆಗುತ್ತೆ. ಆಗ ಮಾತ್ರ ನಿರ್ದಿಷ್ಟವಾಗಿ ಇದು ನ್ಯಾಚುರಲ್ ಆಗಿದ್ದ ಅಥವಾ ಇದ್ರ ಹಿಂದೆ ಏನಾದರೂ ಇರಾನ್ನ ಕೈವಾಡ ಇದೆಯಾ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟ ಆಗುತ್ತೆ. ಆದರೆ ಈಗಿರುವಂಥ ಮಾಹಿತಿಗಳ ಪ್ರಕಾರ ಕೇವಲ ಸ್ಫೋಟದ ಬಗ್ಗೆ ಮಾಹಿತಿ ಇದೆ. ಆದರೆ ಸ್ಫೋಟಕ್ಕೆ ಕಾರಣ ಏನು ಅನ್ನುವಂಥದ್ದು ಇನ್ನೂ ಕೂಡ ನಿಗೂಢವಾಗಿ ಉಳಿದಿದೆ. ಪ್ರೇಮ್.